ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಗ್ ಬಾಸ್ ಕತೆ ಬಿಬಿ ನ್ಯೂಸ್ ಜೊತೆ. ಇವತ್ತು ಈ ಎಪಿಸೋಡ್‌ಗೆ ನನ್ನ ಕೊಲೀಗ್ ಆದ ರಮೇಶ್ ಅವರು ನಮ್ ಜೊತೆಗಿದ್ದಾರೆ. ಹಾಯ್ ರಮೇಶ್ ಅವರೇ. ಹಾಯ್. ಹಾಯ್. ನಿನ್ನೆ ಎಪಿಸೋಡ್ ಬಗ್ಗೆ ಮಾತಾಡೋದಾದ್ರೆ ಕ್ಯಾಪ್ಟನ್ಸಿನೇ ಮೇನ್ ಟಾಪಿಕ್ ಇವತ್ತು. ಎಸ್. ಕ್ಯಾಪ್ಟನ್ಸಿ ಹೇಗೆ ನಡೀತು? ಅದ್ರ ಬಗ್ಗೆ ಎಲ್ಲ ನಿಮ್ಮ ಅನಿಸಿಕೆ ಏನು? ಕಾವ್ಯ ಅವರು ಕ್ಯಾಪ್ಟನ್ ಆಗಿದ್ದಾರೆ ಆಲ್ರೆಡಿ ಎಲ್ಲರ ಒಮ್ಮತದ ಮೇಲೆ. ಸೂರಜ್ ಯಾಕೆ ಕ್ಯಾಪ್ಟನ್ ಆಗ್ಲಿಕ್ಕೆ ಎಲಿಜಿಬಲ್ ಆಗ್ಲಿಲ್ಲ? ಅಲ್ಲಿ ಇವಾಗ ನಾವು ನೋಡ್ಬೋದು ಕಾವ್ಯ ಅವರು ಕ್ಯಾಪ್ಟನ್ ಆದ್ರು ಅಲ್ಲಿ. ಹೌದು. ಅಲ್ಲಿ ಕ್ಯಾಪ್ಟನ್ಸಿ ಹೆಂಗ್ ಕೊಟ್ಟಿದ್ರು ಅಂದ್ರೆ ಇವ್ರು ನಿರ್ಧಾರ ತಗೋಬೇಕಾಗಿತ್ತು. ಯಾರು ಹ್ಮ್. ಒಳಗಡೆ ಇರೋ ಕಂಟೆಸ್ಟೆಂಟ್ಸ್ ಗಳು ನಿರ್ಧಾರ ತಗೋಬೇಕಾಗಿತ್ತು. ಹೌದು. ಯಾವುದೇ ರೀತಿ ಗೇಮ್ ಇರ್ಲಿಲ್ಲ, ಹ್ಮ್. ಇನ್ನೊಂದು ಟಾಸ್ಕ್ ಇರ್ಲಿಲ್ಲ. ಹ್ಮ್. ಇವರೇ ನಿರ್ಧಾರ ತಗೋಬೇಕಾದ್ರೆ ಇಲ್ಲೆಲ್ಲ ರಘು ಅವರು ಸಪೋರ್ಟ್ ಮಾಡಿದ್ದು ಕಾವ್ಯ ಅವ್ರಿಗೆ, ಹ್ಮ್. ಆಮೇಲೆ ಗಿಲ್ಲಿ ಸಪೋರ್ಟ್ ಮಾಡಿದ್ದು ಕಾವ್ಯ ಅವ್ರಿಗೆ, ಹೌದು. ಮಾಳು ಸಪೋರ್ಟ್ ಮಾಡಿದ್ದು ಕಾವ್ಯ ಅವ್ರಿಗೆ. ಈ ತರ ಹೌದು. ವೋಟ್ ಜಾಸ್ತಿ ಅವ್ರಿಗೆ ಬಿದ್ದಾಗ ಹ್ಮ್. ಕಾವ್ಯ ಅವರು ಕ್ಯಾಪ್ಟನ್ ಆಗ್ತಾರೆ ಅಲ್ಲಿ. ಹೌದು. ಆದ್ರೆ ಆಮೇಲೆ ಇದ್ರ ಹಾ. ನಡುವೆ ಹ್ಮ್. ಇವರು ಕ್ಯಾಪ್ಟನ್ ಆಗಿರೋ ಕಾವ್ಯ ಕ್ಯಾಪ್ಟನ್ ಆಗಿರೋದು ರಾಶಿಕಾ ಅವ್ರಿಗೆ ಇಷ್ಟ ಆಗಲ್ಲ. ಇಷ್ಟ ಆಗಲ್ಲ. ಇದೇ ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ರಾಶಿಕಾ ಅವರು ಕ್ಯಾಪ್ಟನ್ಸಿ ಯಾರು ಆಗ್ಬೇಕು ಅಂತ ಅಂದಾಗ ಹೇಳಿದ್ದು ಸೂರಜ್ ಹೆಸರೇ. ಹ್ಮ್. ಆಮೇಲೆ ನೆಕ್ಸ್ಟ್ ಅಶ್ವಿನಿ ಮ್ಯಾಮ್ ಬಂದು ಹೇಳಿದ್ದು ಸೂರಜ್ ಹೆಸರೇ. ಸೂರಜ್ ಹೆಸ್ರೆ. ಈ ತರ ಅವ್ರು ಏನ್ ಮಾಡ್ತಾರೆ, ಈ ತರ ಸ್ಟಾರ್ಟಿಂಗ್ ಹೇಳ್ಕೊಂಡು ಹೋದಾಗ ಆಮೇಲೆ ನೆಕ್ಸ್ಟ್ ಬೇರೆಯವರೆಲ್ಲ ಬಂದಾಗ ಒಬ್ರು ಚೇಂಜ್ ಮಾಡಿದ್ರೆ ಎಲ್ಲಾರು ಅವ್ರಿಗೆ ಓಟ್ ಹಾಕೊಂಡು ಅಥವಾ ಅವ್ರು ತಲೆಯಲ್ಲಿ ಏನ್ ಇರ್ತದೋ ಏನೋ ಗೊತ್ತಿಲ್ಲ, ಹ್ಮ್. ಎಲ್ಲಾರು ಅವ್ರವ್ರದವ್ರದವ್ರು ಚೇಂಜ್ ಹೇಳ್ಕೊಂಡು ಮಾಡ್ತಾರೆ. ಹೋದಾಗ ಅಲ್ಲಿ ಓಟ್ ಜಾಸ್ತಿ ಬಿದ್ದಿದ್ದು ಕಾವ್ಯ ಅವ್ರಿಗೆ. ಕಾವ್ಯ ಅವ್ರಿಗೆ. ರಾಶಿಕಾ ಅವ್ರು ಯಾವತ್ತಿದ್ರು ಸೂರಜ್ ಅವ್ರನ್ನ ಬಿಟ್ಕೊಡಲ್ಲ. ಅದು ಒಪ್ಕೊಳ್ಳೋದೆ. ಆದ್ರೆ ಸೂರಜ್ ಅವರು ಎಲಿಜಿಬಲ್ಲೇ ಇದ್ರು, ಅವರು ಸ್ಟ್ರಾಂಗ್ ಆಗೇ ಇದ್ರು ಅನ್ನೋದು ನನ್ನ ಅನಿಸಿಕೆ. ಬಿಕಾಸ್ ಕಾವ್ಯ ಅವ್ರಿಗೆ ಎಲ್ರು ಎಮೋಷನಲ್ ಆಗಿ ಆಪರ್ಚುನಿಟಿ ಕೊಟ್ರು ಅನ್ಸುತ್ತೆ. ಅವ್ರು ಹೇಳ್ತಾ ಇದ್ರು ಹೌದು ಎಲಿಜಿಬಲ್ ಇದ್ದಾರೆ, ಅದನ್ನು ಒಪ್ಕೋತೀನಿ. ಅವ್ರು ಲಾಸ್ಟ್ ವೀಕ್ ಆಟ ಆಡಿದ್ದು ಎಲ್ಲ ನೋಡಿದ್ರೆ ರಘು ಅವ್ರ ವಿರುದ್ಧ ಆಡಿದ್ದು ಎಲ್ಲ ರೀಸನ್ಸ್ ಕೊಟ್ರು. ಗಿಲ್ಲಿ ಜೊತೆಗಿರೋ ಕಂಫರ್ಟಬಲ್ ಝೋನು, ಆ ಮಾತುಗಳನ್ನ ಮುರಿಬೇಕು ಅಂತ ಹೇಳ್ಬಿಟ್ಟು ಎಲ್ರು ಎಮೋಷನಲ್ ಆಗಿ ಅವರಿಗೆ ಕ್ಯಾಪ್ಟನ್ಸಿ ಕೊಟ್ರು ಅನ್ನೋದು ನನ್ನ ಅನಿಸಿಕೆ. ನಿಮ್ಗೇನ್ ಅನ್ಸತ್ತೆ? ಇಲ್ಲಿ ಯಾವ ತರ ಆಯ್ತು ಅಂದ್ರೆ ಆ ನಮ್ಮ ರಘು ಅವ್ರು ಇದಾರಲ್ಲ, ಹ್ಮ್. ರಘು ಅವ್ರು ಸ್ಟಾರ್ಟಿಂಗ್ ಅಲ್ಲಿ ಕಾವ್ಯಂಗೆ ಸಪೋರ್ಟ್ ಮಾಡ್ತಾ ಇದ್ರು. ಹ್ಮ್. ಸೆಂಟ್ರಲ್ ಸ್ವಲ್ಪ ಅವ್ರಿಗೆ ಇವ್ರಿಗೆ ಜಗಳ ಆಗಿತ್ತು. ಹ್ಮ್. ಬೇರೆಯವ್ರೆಲ್ಲ ಏನ್ ಅನ್ಕೊಂಡಿದ್ರು ಅಂದ್ರೆ ಹ್ಮ್. ಇಲ್ಲಿ ಅಶ್ವಿನಿ ಮತ್ತೆ ರಾಶಿಕಾ ಮ್ಯಾಮ್ ಮಾತಾಡ್ಕೊಂತಾರೆ. ಹ್ಮ್. ರಾಶಿಕಾ ಹೇಳೋದು ಅಶ್ವಿನಿ ಮ್ಯಾಮ್ ಅವ್ರಿಗೆ, ಹ್ಮ್. ಸೂರಜ್ ಅವ್ರಿಗೆ ಸಪೋರ್ಟ್ ಮಾಡ್ಬೇಕಾಗಿತ್ತು, ರಘು ಅವರು ಸಪೋರ್ಟ್ ಹ್ಮ್. ಮಾಡ್ಲಿಲ್ಲ. ಹ್ಮ್. ನಾನು ಕಾವ್ಯ ಅವ್ರ ಜೊತೆ ಜಗಳಾಡ್ತಾ ಇದಾರೆ ಅನ್ಕೊಂಡಿದ್ದೆ ಅಂದ್ರೆ ಅವ್ರಿಗೆ ಹೇಳಿದ್ರು ನೀನ್ ಆ ತರ ಮಾಡ್ತೀಯಾ ಈ ತರ ಮಾಡ್ತೀಯಾ ಅಂತ. ಕೆಲವೊಂದು ಲಾಸ್ಟ್ ವೀಕ್ ಅಲ್ಲೆಲ್ಲ ಅವ್ರ ಜೊತೆನೆ ಜಗಳಾಡಿದ್ರು. ಹೌದು. ಅವ್ರು ಸಪೋರ್ಟ್ ಮಾಡಲ್ಲ ಅನ್ಕೊಂಡಿದ್ದೆ, ಸಪೋರ್ಟ್ ಮಾಡಿದ್ರು. ಇದು ಆ ರೀತಿ ಮಾತಾಡ್ಕೊಂಡ್ರು ಆಚೆ. ಹೌದು. ಆದ್ರೆ ಕ್ಯಾಪ್ಟನ್ಸಿ ಎಲ್ಲ ಮುಗಿಯತ್ತೆ, ಹೊರಗ್ ಬರ್ತಾರೆ, ಕಾವ್ಯ ಅವ್ರಿಗೆ ಕ್ಯಾಪ್ಟನ್ಸಿ ಸಿಗತ್ತೆ, ಎಲ್ಲ ಮುಗಿಯತ್ತೆ. ಇದಾದ್ಮೇಲೆ ರಾಶಿಕಾ ಅವ್ರು ಹೋಗ್ಬಿಟ್ಟು ಎಲ್ರ ಹತ್ರನೂ ಲೈಕ್ ಈ ತರ ಸೂರಜ್ನ ಕ್ಯಾಪ್ಟನ್ಸಿ ಕೊಡ್ಬೇಕಿತ್ತು ಆ ತರ ಎಲ್ರು ಮೈಂಡ್ ವಾಶ್ ಮಾಡಕ್ಕೆ ಟ್ರೈ ಮಾಡೋದು, ಅವ್ರ ಹಿಂದೆ ಮಾತಾಡೋದು ಎಷ್ಟರ ಮಟ್ಟಕ್ಕೆ ಸರಿ ಅಂತ ಹೇಳ್ಬಿಟ್ಟು. ಅದು ಅವರು ರಾಶಿಕಾ ಅವರು ಸೂರಜ್ ಅವ್ರನ್ನೆಲ್ಲೂ ಬಿಟ್ಟು ಕೊಡ್ತಾ ಇಲ್ಲ ಅನ್ಸುತ್ತೋ, ಹೌದು. ಅಥವಾ ಅವ್ರ ಬಾಂಡಿಂಗ್ ಏನಿದೆ ಅಂತಾನೋ ನಮಗ್ ಗೊತ್ತಿಲ್ಲ. ಹ್ಮ್. ಅದ್ ಯಾವ ರೀತಿ ಅವ್ರವ್ರಿಗೆ ಬಿಟ್ಕೊಟ್ಟಿದ್ದದು. ಹ್ಮ್. ಬಟ್ ಆ ರೀತಿಯಲ್ಲಿ ಮಾಡ್ಲಿಲ್ಲ, ಯಾರು ಆಗ್ಲಿಲ್ಲ. ಹೌದು. ಅಲ್ಲಿ ಹೆಂಗೆ ಅಂದ್ರೆ ಯಾರ್ ಆಗ್ಬೇಕು ಅಂದಾಗ ಅವ್ರು ಇವಾಗ ನನಗೆ ಗಿಲ್ಲಿಗೆ ಯಾರ್ ಆಗ್ಬೇಕು ಅಂತ ಕಾವ್ಯ ಹೇಳಿದ್ದು. ಹ್ಮ್. ಈ ರೀತಿ ಅವ್ರ ಸ್ಟ್ಯಾಂಡ್ ಏನಿದೆ ಅಲ್ಲಿ ತಗೊಂಡ್ರು, ಕ್ಯಾಪ್ಟನ್ಸಿ ಅಷ್ಟೇ. ಆಯ್ತು ಅಷ್ಟೇ. ಅಷ್ಟೇ. ಇದೆಲ್ಲ ರೀಟೇಕ್. ಇದೆಲ್ಲ ಪಕ್ಕಕ್ಕಿಡೋದಾದ್ರೆ ನೆಕ್ಸ್ಟ್ ಏನ್ ನಡೆಯುತ್ತೆ? ನಮ್ಮ ಕಾವ್ಯ ಅವರು ಕ್ಯಾಪ್ಟನ್ಸಿ ತಗೊಂತಾರೆ, ರೂಮ್ ತಗೊಂತಾರೆ. ನಮ್ ಗಿಲ್ಲಿ ಅವ್ರಿಗೆ ಕಾವ್ಯ ಅವ್ರನ್ನ ಬಿಟ್ಟಿರಕ್ಕೆ ಆಗಲ್ಲ ಅನ್ಸುತ್ತಪ್ಪ. ಇಲ್ಲ ಕ್ಯಾಪ್ಟನ್ ಆದ್ಮೇಲೆ ಆ. ಏನ್ರಿ ಕ್ಯಾಪ್ಟನ್ ಆಗ್ಬಿಟ್ಟಿದೀರಾ ಆ. ಅಂತ ಅನ್ನೋದು ಗಿಲ್ಲಿ. ಅದಾದ್ಮೇಲೆ ಕ್ಯಾಪ್ಟನ್ಸಿ ಆದ್ಮೇಲೆ ಕಾವ್ಯ ಕ್ಯಾಪ್ಟನ್ ರೂಮ್ ಒಳಗಡೆ ಹೋಗಿರ್ತಾಳೆ. ಹ್ಮ್. ಗಿಲ್ಲಿಗೆ ಈಗ ಬರಲ್ವಾ ನೀನು ವೈಸ್ ಕ್ಯಾಪ್ಟನ್ ಆಗಿ ಅಂತ ವೈಸ್ ಕೇಳೋದು. ಕ್ಯಾಪ್ಟನ್ ಆಗಿ. ಹೌದು. ಎಲ್ರಿಗೂ ಹೋಗ್ತಿದ್ದ, ಗಿಲ್ಲಿ ಯಾಕೆ ಹೋಗ್ಲಿಲ್ಲ ಅಂತ ಅದು ಗೊತ್ತಿಲ್ಲ ನಿನ್ನೆ ನಮ್ಗೆ. ಆಮೇಲೆ ನೀನು ಪರ್ಮಿಷನ್ ಕೊಟ್ರೆ ಬರ್ತೀನಿ ಕಾವು ಅಂತ ಹೇಳೋದು. ಹೇಳ್ತಾನೆ. ಹಾ, ಹೌದು. ಆಮೇಲೆ ಬರ್ಲಾ ಬೇಡವಾ ಅಂತ 2 ಸಲ ಕೇಳೋದು. ಹ್ಮ್. ಕಾವ್ಯ ಅಲ್ಲಿಂದಾನೆ ಸನ್ನೆ ಮಾಡಿ ಕರೆಯೋದು, ಬಾ ಹ್ಮ್. ಬಾ ಬಾ ಅಂತ. ಬಾ ಬಾ ಬಾ. ಅವಾಗ ಹೋಗಿ ಒಳಗಡೆ ಹೋಗ್ಬಿಟ್ಟು ಓಯ್, ಆ. ಮೊದ್ಲೇ ಸುದೀಪ್ ಸರ್ ಹೇಳಿದಾರೆ ಕ್ಯಾಪ್ಟನ್ಸಿ ರೂಮ್ ಒಳಗಡೆ ಅದಕ್ಕೊಂದ್ ಬೆಲೆ ಇರ್ತದೆ, ಆ ಹೌದು. ತರ ಎಲ್ಲ ಹೇಳಿದ್ರಲ್ಲ. ಹೌದು. ಅದಕ್ಕೆ ಕಾವ್ಯ ಅವ್ರು ಹೇಳ್ತಾ ಇದ್ರು, ಗಿಲ್ಲಿ ಏನು ಮಾಡ್ಬೇಡ ನಿಧಾನ, ಸುಮ್ನಿರು. ಗಿಲ್ಲಿ ಆದ್ರೂ ಬಿಡ್ಲಿಲ್ಲ ಅಲ್ಲಿ. ಓಯ್ ನೋಡೋ ಒಳಗಡೆ ಹಿಂಗೆ ಈ ತರ ಎಲ್ಲ. ಯಾವತ್ತೂ ಕಾವ್ಯನಂತೂ ಬಿಟ್ಕೊಡಲ್ಲ ಅನ್ಕೋತೀನಿ. ಇನ್ನು ಉತ್ತಮ ಕೊಡೋದ್ರ ಬಗ್ಗೆ ಮಾತಾಡೋದಾದ್ರೆ ಅವಾಗೂನು ಕಾವ್ಯ ಹೆಸರೇ ತಗೊಂತಾರೆ. ನಮ್ ರಘು ಅವರು ಕಾವ್ಯ ಅವ್ರ ಹೆಸರೇ ತಗೊಂತಾರೆ. ಎಷ್ಟೊಂದ್ ಜನ ಇಲ್ಲ ಚೈತ್ರ ಈ ಹೆಸರು ತಗೊಂತಾರೆ. ಲಾಸ್ಟ್ ವೀಕ್ ಅವರು ಹ್ಮ್. ಕಾವ್ಯ ಅವ್ರು ಚೆನ್ನಾಗ್ ಆಡಿದ್ರು. ಹೌದೌದು. ರಘು ಅವ್ರಿಗೆ ಕಾಂಪಿಟೇಟ್ ಕೊಟ್ಟಿದ್ರು. ರಘು ಅವ್ರೇ ಹೇಳಿದ್ರಲ್ಲ, ಈ ಹ್ಮ್. ಲೆವೆಲ್ಗೆ ಈ ತರ ಎಲ್ಲ
ನನಗೆ ಸುಸ್ತು ಮಾಡ್ಸೋ ತರ ಆಟ ಆಡಿದ್ರಲ್ಲ ಇವ್ರು ಅಂತ ಅದೇ ಹೇಳಿರೋದು. ಹೇಳ್ತಾರೆ. ಚೆನ್ನಾಗ್ ಆಡಿದ್ರು ಆಟ. ಇನ್ನು ಕಳಪೆ ಕೊಡೋದ್ರ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಚೈತ್ರ ಅವರಿಗೆ, ನಿಮ್ಮ ಕ್ರಶ್ ಆದಂತ ಚೈತ್ರ ಅವರಿಗೆ ಕಳಪೆ ಕೊಟ್ಟಿದ್ದಾರೆ. ಸೊ ಇದು ಈ ಮನೆಗ್ ಬಂದ್ಮೇಲೆ ಸೆಕೆಂಡ್ ಟೈಮ್ ಅನ್ಸುತ್ತೆ ಅಲ್ವಾ ಮತ್ತೆ ಅವ್ರ ಕಳಪೆ ಕಳಪೆ ತಗೊಂಡಿರೋದು? ಲಾಸ್ಟ್ ಸೀಸನ್ ಅಲ್ಲೂ ಕೇಳಂಗೆ ಇಲ್ಲ, ಈ ಸೀಸನ್ ಅಲ್ಲೂ ಕೇಳಂಗೆ ಇಲ್ಲ ಕೇಳಂಗೆ ಕಳಪೆ. ಇಲ್ಲ. ಕಳಪೆ ಹ್ಮ್ ತುಂಬಾ ಕಳಪೆ ಹೆಂಗೆ ಅಂದ್ರೆ ಹ್ಮ್ ಅಲ್ಲಿ ಹೆಂಗಾಗುತ್ತಂದ್ರೆ ಕಳಪೆ ಕೊಡ್ಬೇಕಾದ್ರೆ ಇವಾಗ ಹ್ಮ್ ನೀವು ಒಬ್ರ ಹೆಸರು ತಗೊಂತೀರಾ ಅಂದ್ರೆ ಹ್ಮ್ ನನ್ ತಲೆರ್ ಬೇರೆಯವ್ರ ಹೆಸರು ಇರುತ್ತೆ. ಹ್ಮ್ ನೀವು ಆ ಹೆಸರು ಹೇಳಿದಾಗ ನಾನು ಅನ್ಕೊಂಡ್ಬಿಡ್ತೀನಿ, ಓ ಕರೆಕ್ಟ್ ಅಲ್ವಾ, ನಾನು ಈ ರೀಸನ್ ಸ್ವಲ್ಪ ಸ್ಟ್ರಾಂಗ್ ಐತಿ ಈ ತರ ಕೊಡೋದು. ನನ್ನ ಪ್ರಕಾರ ಕಳಪೆ ಕೊಡೋದು ಹೆಂಗಿರ್ಬೇಕು ಅಂದ್ರೆ ಹ್ಮ್ ಸಪ್ರೇಟ್ ಆಗಿ ಕರೆದು ಕೊಡೋದಿರ್ಬೇಕು ಅಂತ ನನ್ನ ಪ್ರಕಾರ ನಿಮ್ನೆ ನಾನು ಬಿಗ್ ಹೇಳೋದು. ಬಾಸ್ ಮಾಡ್ತೀವಿ ನನ್ನೇನ್ ಬಿಟ್ಬಿಡ್ರಿ. ಬಿಗ್ ಬಾಸ್ ಮಾಡ್ಬೇಡಿ, ನಾನ್ ಹೇಳ್ತಾ ಇರೋದು ಏನ್ ಗೊತ್ತಾ, ಈಗ ಬಟ್ ನೀವ್ ಒಬ್ರು ಹೇಳೋದು ಕರೆಕ್ಟೇ. ಹಾ ಹ್ಮ್ ಅಲ್ಲಿ ಎಲ್ಲಾರು ಕೂತಿರ್ತಾರೆ, ಒಬ್ರು ತಗೊಂಡ್ರೆ ಇವಾಗ ನೆನ್ನೆ ಅಷ್ಟೊಂದು ರೀಸನ್ಸ್ ಗಳು ಕೆಲವೊಬ್ರದ್ದು ಓಕೆ ಆಯ್ತು, ಕೆಲವೊಬ್ರದ್ದು ಇಲ್ಲ. ಹ್ಮ್ ಈ ತರ ಒಬ್ಬೊಬ್ರು ಇನ್ಫ್ಲೂಯೆನ್ಸ್ ಆಗ್ಬಿಡ್ತಾರೆ ಅಂತ ನನಗ್ ಅನ್ಸುತ್ತಾ ಇರೋದು. ಅದು ಕರೆಕ್ಟೇ. ನೋಡಿ ಬಿಗ್ ಬಾಸ್ ಇದು ಆಕ್ಚುಲಿ ಪಾಯಿಂಟು. ನಮ್ ರಮೇಶ್ ಅವ್ರನ್ನ ರೀಪ್ಲೇಸ್ ಮಾಡ್ಕೊಂಬಿಡಿ, ಬೇಕಾಗುತ್ತೆ ನೋಡಿ. ಇಂಥ ಐಡಿಯಾ ಎಲ್ಲ ನಮ್ ರಮೇಶ್ ಅವ್ರ ಕೈಯಲ್ಲಿ ಮಾತ್ರ ಕೊಡಕ್ ಸಾಧ್ಯ. ಇನ್ನ ನೆಕ್ಸ್ಟ್ ನಮ್ ರಕ್ಷಿತಾ ಅವರು ಮತ್ತೆ ಧನುಷ್ ಅವ್ರ ಬಗ್ಗೆ ಮಾತಾಡೋದಾದ್ರೆ ಮನೆ ಒಳಗ್ ಬಿಡ್ತಾರೆ. ಆಕ್ಚುಲಿ ಯಾವ ಸೀಸನ್ ಅಲ್ಲೂ ಈ ತರ ನಡೆದಿಲ್ಲ. ಸೀಕ್ರೆಟ್ ರೂಮ್ ಇಂದ ಮತ್ತೆ ಬಿಗ್ ಬಾಸ್ ಮನೆ ಒಳಗ್ ಬಿಡೋದು. ಮನೆ ಒಳಗ್ ಬಿಡ್ತಾರೆ, ಮನೆಯೆಲ್ಲ ಗಲೀಜ್ ಮಾಡಿ ಅಂತ ಒಂದಿಷ್ಟು ಥಿಂಗ್ಸ್ ಗಳನ್ನ ಕೊಟ್ಬಿಟ್ಟು ಮನೆ ಗಲೀಜ್ ಮಾಡು ಅಂತ ಹೇಳ್ತಾರೆ. ನಮ್ ರಕ್ಷಿತ್ ಅವ್ರಿಗೆ ಕೇಳ್ಬೇಕಾ, ನಾನು ಹುಟ್ದಾಗಿಂದ ಇದೇ ಕೆಲ್ಸ ಮಾಡ್ಕೊಂಡಿರೋದು ನಾನು ಅಂತ ಹೇಳ್ಬಿಟ್ಟು ಫುಲ್ ಬಿಗ್ ಬಾಸ್ ಮನೆನೆ ಧ್ವಂಸ ಮಾಡೇ ಅವ್ರಿಗೆ ಬರ್ತಾರೆ. ಹೇಳಿರ್ತಾರೆ ಟಾಸ್ಕ್ ಕೊಡ್ಬೇಕಾದ್ರೆ, ಹಾ ಅವ್ರು ಗಲೀಜ್ ಮಾಡು ಅಂದ್ರೆ ಗಲೀಜ್ ಏನು ಅಂತ ತೋರಿಸ್ತೀನಿ ಅಂತ ಹೇಳಿರೋದು. ತೋರಿಸ್ತೀನಿ. ಸರಿನಾ? ಹಾ ತೋರ್ಸಿದ್ರು, ಗಲೀಜ್ ಎಲ್ಲ ಮಾಡಿದ್ರು ಬಿಡಿ. ಹಾ ಅವ್ರು ಬಿಗ್ ಬಾಸ್ ಕೊಟ್ಟಿರೋದು 10 ನಿಮಿಷ. ಹ್ಮ್ ಬಿಗ್ ಬಾಸ್ ಮನೆಯಲ್ಲಿರೋರ್ಗೆ 10 ಅವರ್ ಟೈಮ್ ಕೊಟ್ಟಿದ್ರು, ಅದ್ ಕೆಲಸ ಕ್ಲೀನ್ ಕ್ಲೀನ್ ಮಾಡಕ್ ಮಾಡಕ್ ಆಗ್ತಾ ಆಗಲ್ಲ. ಇರ್ಲಿಲ್ಲ. ಅಯ್ಯೋ ದೇವ್ರೆ, ಫ್ರಿಡ್ಜ್ ಒಳಗೆಲ್ಲ ಯಾರಾದ್ರೂ ಥರ್ಮಾಕೋಲ್ ಹಾಕ್ತಾರೇನ್ರಿ? ಫ್ರಿಡ್ಜ್ ಒಳಗಡೆ, ಯಪ್ಪಾ. ಅಡಿಗೆ ರೂಮ್ ಅಲ್ಲಿ, ಡ್ರಯರ್ ಒಳಗಡೆ, ಆ ಎಲ್ಲಾ ಹೆಂಗ್ ಕಡೆ ಕ್ಲೀನ್ ಹಾಕ್ಬಿಟ್ಟಿದ್ರು. ಮಾಡೋದ್ ಹೆಂಗೆ? ಅಷ್ಟು ಜನ ಇದ್ರು ಕ್ಲೀನ್ ಮಾಡಕ್ ಸಾಧ್ಯನೇ ಇರ್ತಿರ್ಲಿಲ್ಲ. ಇದು ಆದ್ರೆ ಎಲ್ಲೂ ಟಾಸ್ಕ್ ಗೆದ್ರಲ್ಲ, ಟಾಸ್ಕ್ ಗೆದ್ದು ಅವರು ನಮ್ಮ ರಕ್ಷಿತಾ ರಕ್ಷಿತಾ ಅವ್ರು ಹೇಳಿದ್ದು, ಕೇಳ್ಬೇಕಾ? ನನಗೇನ್ ಲಕ್ಸುರಿ ಬಜೆಟ್ ಬೇಡ, ಬಟ್ ಈ ಬಟ್ ಟಾಸ್ಕ್ ನಾವ್ ಗೆಲ್ಬೇಕು ಅಂತ ಗೆಲ್ಬೇಕು ಧ್ರುವಂತ್ ಅಂತ ಅವ್ರಿಗೆ ಹೇಳಿದ್ದು. ಹೇಳ್ತಾರೆ. ಕರೆಕ್ಟ್. ಬಟ್ ಟಾಸ್ಕ್ ಗೆದ್ದು ಆಮೇಲೆ ಐಸ್ ಕ್ರೀಮು ಚಾಕ್ಲೇಟ್ ಏನೋ ಬಂತು. ಐಸ್ ಲಕ್ಸುರಿ ಕ್ರೀಮ್ ಚಾಕ್ಲೇಟ್ ಬಜೆಟ್. ಬಂದ್ರುನು ಆ ಐಸ್ ಕ್ರೀಮ್ ಅಲ್ಲಿ ರಕ್ಷಿತಾ ಹೇಳಿದ್ದು ಇದ್ರಲ್ಲಿ ಸಮ ಮಾಡಿ ಅಂತ. ಫಸ್ಟಿಗ್ ಬೇಡ ಅಂತ ಹ್ಮ್ ಹೇಳಿದ್ರೆ ತರ್ತಾರೆ. ಇದ್ರಲ್ಲಿ ಸಮ ಮಾಡಿ ಅಂತ ಹೇಳಿದ್ದು. ಎಲ್ಲೋ ಚಿಕ್ಕ ಮಗು ಅನ್ಸ್ಬಿಡ್ತಾರೆ ಈ ತರ ಎಲ್ಲ ಮಾಡ್ದಾಗ. ಅಂಡ್ ಆದ್ರೂನು ಇದು ಒಂದ್ ಕಡೆ ಇಟ್ಕೊಳ್ಳೋದಾದ್ರೆ ರಕ್ಷಿತಾ ಅವರು ಒಂದ್ ತಪ್ಪು ಮಾಡಿದ್ರು ಅಂತ ಅನ್ಸುತ್ತೆ ನನಗೆ. ಬಿಕಾಸ್ ಮೇಕಪ್ ವಸ್ತುಗಳು, ಹೆಣ್ಮಕ್ಳಿಗೆ ಮೇಕಪ್ ವಸ್ತುಗಳು ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅಂತ ಎಲ್ಲಾ ಹೆಣ್ಮಕ್ಳಿಗೂ ಗೊತ್ತೇ ಇರುತ್ತೆ. ಆ ಬ್ರಷ್ಗಳನ್ನ, ಮೇಕಪ್ ವಸ್ತುಗಳನ್ನ ತೆಗ್ದು ನೆಲದ ಮೇಲೆಲ್ಲ ಬಿಸಾಕೋದು, ಒಬ್ರದೊಬ್ರದ್ದು ಮಿಕ್ಸ್ ಮಾಡಿ ಬಿಸಾಕೋದು ಎಷ್ಟು ಸರಿ ಅಂತ ಹೇಳ್ಬಿಟ್ಟು, ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ? ಅವ್ರು ಕೊಟ್ಟಿರೋ ಟಾಸ್ಕ್ ನ ಅವ್ರು ಕರೆಕ್ಟ್ ಆಗಿ ಮಾಡಿದಾರಲ್ಲಿ. ಬಿಗ್ ಬಾಸ್ ಹೇಳಿರ್ಲಿಲ್ಲ ಅಲ್ವಾ ರಕ್ಷಿತಾ ಅವರಿಗೆ? ಮನೆಯವರ ವಸ್ತುಗಳನ್ನ ತೆಗ್ದು ಬಿಸಾಕ್ಬೇಕು ಅಂತ ಯಾವುದೇ ಸೂಚನೆ ಮನೆಯವ್ರ ವಸ್ತು ಇರ್ಲಿಲ್ಲ. ಅವ್ರ ಟಾಸ್ಕ್ ಕೊಟ್ಟಿದ್ದೇನು ಅಂದ್ರೆ ಅವ್ರ ಕೈಲಿ ಕ್ಲೀನ್ ಮಾಡಕ್ ಆಗದೆ ಇರೋಷ್ಟು ಗಲೀಜ್ ಮಾಡ್ಬೇಕು ಗಲೀಜ್ ಅಂತ ಮಾಡಿ ಟಾಸ್ಕ್ ಹೌದು ಇದ್ದಿದ್ದದು. ಹೌದು. ಅದ್ರಲ್ಲೂ ಪರ್ಸನಲ್ ಐಟಮ್, ಅದ್ರಲ್ಲೂ ಮೇಕಪ್ ನೀವೆಲ್ಲ ತುಂಬಾ ಯೂಸ್ ಮಾಡ್ತಿರಲ್ಲ ಐಟಮ್ಸ್ ಗಳೆಲ್ಲ ಏ ಅಲ್ಲೆಲ್ಲ ಆದ್ರೂನು ಅಲ್ಲೆಲ್ಲ ಇದು. ಬಟ್ ಅವರು ಕ್ಲೀನ್ ಮಾಡಕ್ ಹೋಗ್ರಿ ಅಂದಾಗ ಎಲ್ರು ಒಂದೊಂದು ಇನಿಷಿಯೇಟ್ ತಗೊಂಡು ಒಳಗಡೆ ಕ್ಲೀನ್ ಮಾಡಕ್ ಹೋಗ್ಬೇಕು. ಹಾ ಬಟ್ ಸ್ಟಾರ್ಟಿಂಗ್ ಹಂಗೆ ಯಾರು ಮಾಡ್ಲಿಲ್ಲ ಅಲ್ಲಿ. ಮೊದ್ಲು ಅವ್ರವ್ರ ಮೇಕಪ್ ಸಟ್ಟೆ ಇಟ್ಕೊಂಡಿದ್ದು. ಎತ್ಕೊಂಡ್ರು. ಹ್ಮ್ ಅದೆಲ್ಲ obviously ಅವ್ರಿಗೆ ಇದ್ದೇ ಟಾಸ್ಕ್ ಇರುತ್ತೆ. ಕೊಟ್ಟಿದ್ರು, ಆತರ ಎಲ್ಲ ಮಾಡಿದ್ರು ಅವ್ರು ಅಷ್ಟೇ. ಆ ಹ್ಮ್ ಟೈಮಲ್ಲಿ 10 ನಿಮಿಷದಲ್ಲಿ ಅವ್ರ ಕೈಲಿ ಕ್ಲೀನ್ ಮಾಡಕ್ ಆಗದೆ ಇರೋ ಅಷ್ಟು ಟಾಸ್ಕ್ ಅವ್ರು ಹ್ಮ್ ಮಾಡ್ಬೇಕಾಗಿತ್ತು, ಗಲೀಜು ಮಾಡಿದ್ರಲ್ಲ ಅಷ್ಟು. ಮಾಡಿದ್ರು. ಅದೇ ಪರ್ಸನಲ್ ಥಿಂಗ್ಸ್ ಗೆ ಕೈ ಹಾಕ್ಬಾರ್ದಿತ್ತು ಅನ್ನೋದು ನಂದು. ಎಲ್ರಿ ಮೇಕಪ್ ಹಾಕೊಂಡಿದೀನಿ ನೋಡಿ, ಒಂದ್ ಸ್ವಲ್ಪ ಮೇಕಪ್ ಇಲ್ಲ, ನ್ಯಾಚುರಲ್ ಬ್ಯೂಟಿ. ಇನ್ನ ನಮ್ಮ ಸೊ ವೀಕೆಂಡ್ ಬಗ್ಗೆ ಮಾತಾಡೋದಾದ್ರೆ ಪ್ರೋಮೋ ರಿಲೀಸ್ ಆಗಿದೆ ಆಲ್ರೆಡಿ. ನಮ್ಮ ಕಿಚ್ಚ ಸುದೀಪ್ ಅವ್ರದ್ದು ಬಂದಿರೋ ಪ್ರೋಮೋ ಬಂದಿದೆ. ಫಸ್ಟ್ ತೋರಿಸ್ತಾ ಇರೋದೇ ಸೀಕ್ರೆಟ್ ರೂಮ್ ಅಲ್ಲಿ ಏನ್ ನಡೀತಿದೆ ಅಂತ ಹೇಳ್ಬಿಟ್ಟು. ಕಿಚ್ಚ ಸುದೀಪ್ ಅವ್ರು ಬಂದ್ಬಿಟ್ಟು ರಕ್ಷಿತಾ ಅವ್ರನ್ನ ಮಿಮಿಕ್ರಿ ಮಾಡೋದಂತೆ, ರಕ್ಷಿತಾ ಅವರು ಧನುಷ್ ಅವ್ರದ್ದು ಮಿಮಿಕ್ರಿ ಮಾಡೋದಂತೆ. ನನಗೆ ಇಲ್ಲಿ ಪ್ರಾಬ್ಲಮ್, ನನಗೆ ಇಲ್ಲಿ ನೋವಾಗ್ತಿದೆ ಅಂತ ಹೇಳ್ತಾರೆ ರಕ್ಷಿತಾ ಅವರು. ಅಲ್ಲ, ಅಲ್ಲಿ ರಕ್ಷಿತಾ ಹೇಳೋದು ನನಗೆ ಈ ರೂಮ್ ಅಲ್ಲಿ ಸೀಕ್ರೆಟ್ ರೂಮ್ ಅಲ್ಲಿ ಇರಕ್ಕೆ ಪ್ರಾಬ್ಲಮ್ ಆಗ್ತೈತೆ ಅಂತ ಹೇಳೋದು. ಹೌದು, ಅದೇ ನನಗೆ ಸುದೀಪ್ ಸರ್ ತಲೆಯಲ್ಲಿ ಹೇಳೋದು ನಮ್ಗೆ ಇಲ್ಲೆಲ್ಲಾ ಪ್ರಾಬ್ಲಮ್ ಆಗ್ತೈತೆ ಅಂತ ಸುದೀಪ್ ಸರ್ ಹೇಳೋದು ಏನಂದ್ರೆ ಲೈಕ್ ನಂಗೆ ಪರ್ಸನಲಿ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ ಅಂತ. ಅವರೇ ಅಷ್ಟು ಎಂಜಾಯ್ ಮಾಡ್ತಾ ಇದಾರಂತೆ ಸೀಕ್ರೆಟ್ ರೂಮ್ ಟಾಸ್ಕ್ ನ. ಇನ್ನು ನಮ್ಮ ಜನರಿಗೆ ಬೇರೆಯವ್ರು ಇದ್ದಿದ್ರೆ ಎಂಜಾಯ್ ಹೆಂಗ್ ಆಗ್ತಿತ್ತೋ ಗೊತ್ತಿಲ್ಲ. ಅದ್ರಲ್ಲಿ ಬೇರೆ
ಆಪೋಸಿಟ್ ಇರೋರ್ನ ಹಾಕ್ಬಿಟ್ಟಿದ್ದಾರೆ ಒಳಗಡೆ. ಅದೇ ಆಕ್ಚುಲಿ ಅದೇ ಚೆನ್ನಾಗ್ ಸೀಕ್ರೆಟ್ ಹೋಗ್ತಾ ರೂಮೇ ಇದೆ. ಜಾಸ್ತಿ ಎಂಟರ್ಟೈನಿಂಗ್ ಆಗಿದೆ ಎಲ್ರಿಗೂ. Yes. ಅದೇ ಈ ವೀಕೆಲ್ಲ ಅದೇ ಫುಲ್ ಹೈಲೈಟ್ ಆಗಿತ್ತು. ಇನ್ನ ಕಾದ್ ನೋಡ್ಬೇಕು ವೀಕೆಂಡ್ ಅಲ್ಲಿ ಏನಾಗತ್ತೆ. ನಿಮ್ ಪ್ರಕಾರ ಇವತ್ತು ಯಾರು ಎಲಿಮಿನೇಟ್ ಆಗ್ಬಹುದು? ಸಾರಿ, ನಾಳೆ ಯಾರು ಎಲಿಮಿನೇಟ್ ಆಗಬಹುದು? ನನ್ ಪ್ರಕಾರ ಯಾರು ಹೋಗಲ್ಲ ಅನ್ಕೊಂತೀನಿ. ಓಕೆ, ಹೌದು. ಇದು ಆಕ್ಚುಲಿ ನಾನು ಅಬ್ಸರ್ವ್ ಮಾಡಿದೆ, ನಮ್ಮ ಟ್ರೋಲರ್ಸ್ ಎಲ್ಲ ಇದು ಟ್ರೋಲ್ ಮಾಡ್ತಾ ಇರೋದು ವೋಟಿಂಗ್ ಲೈನ್ ಓಪನ್ ಆಗಿಲ್ಲ. ವೋಟಿಂಗ್ ಲೈನ್ ಯಾಕೆ? ಓಪನ್ ಆಗಿಲ್ಲ, ಬಟ್ ನನ್ನ ಪ್ರಕಾರ ಹ್ಮ್ ನನಗೆ ಹೆಂಗ್ ಅನಿಸ್ತಾ ಇದೆ ಅಂದ್ರೆ ಚೈತ್ರ ಮತ್ತೆ ರಜತ್ ಅವ್ರಿಗೆ ಹ್ಮ್ ಇನ್ನೂ ಕಂಟೆಸ್ಟೆಂಟ್ ಆಗಿಲ್ಲ ಇವ್ರು ಅಂತ ಅನಿಸ್ತಾ ಇದೆ. ಅನ್ನಿಸ್ತಾ ಬಟ್ ಇದೆ. ನೋಡ್ಬೇಕು ಏನಾಗುತ್ತೆ ಅಂತ. ಅಷ್ಟೇ ಅಂತೀರಾ? ನೋಡೋಣ. ಬಟ್ ಈ ಸತಿ ಈ ವಾರ ವೋಟಿಂಗ್ ಲೈನ್ ಅಂತೂ ಓಪನ್ ಇಲ್ಲ, ಯಾರಿಗೂ ವೋಟ್ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಯಾರು ಹೋಗ್ಬೋದು ಅನ್ನೋದು ದೊಡ್ಡ ಪ್ರಶ್ನೆ ಆಗಿ ಉಳಿದಿದೆ. ಆದ್ರೆ ಕಳಿಸ್ಲೇಬೇಕು ಇವ್ರು. ಹೋದ್ ಕಳಿಸ್ಲೇಬೇಕು, ವಾರನೂ because ಕಳ್ಸಿಲ್ಲ, ಈ ವಾರನೂ ಕಳ್ಸಲ್ಲ ಅಂದ್ರೆ ಈ ವಾರ ಹೋಗ್ಬೋದು, ಹೋಗೇ ಹೋಗ್ತಾರೆ. ಹೋಗ್ಲೇಬೇಕಾಗತ್ತೆ. ಬಿಕಾಸ್ 125 ದಿನಗಳು ಅಂದ್ರೆ ಆಲ್ರೆಡಿ 80 ದಿನಗಳು ಮೇಲೆ Yes, ಆಗ್ಬಿಟ್ಟಿದೆ. yes, yes. ಇನ್ನ ಈ ದಿನದಲ್ಲಿ ಇನ್ನ ವಾರ 3-4 ಜನನಂತೂ ತೆಗ್ಯಕ್ಕೆ ಸಾಧ್ಯನೇ ಇಲ್ಲ. ಸೊ ಫಿನಾಲೆ ಹತ್ರ ಬರ್ತಾ ಇದ್ದಂಗೂ ಜನ ಮಿಡ್ ಜಾಸ್ತಿ ನೈಟ್ ಮಾಡ್ಕೊಂಡ್ರೆ ಎಲಿಮಿನೇಷನ್ ಅದು ಇದು ನಡೀತವೆ. ಮಿಡ್ ನೈಟ್ ಎಲಿಮಿನೇಷನ್ ಆ ರೀತಿ ಎಲ್ಲ ಮಾಡ್ತಾರೆ ಬರ್ತಾ ನಡಿಬಹುದು. ಬರ್ತಾ ಬರ್ತಾ ಅದೇ ಬರ್ತಾ. ಅದೇ. ಸೊ ಏನೋ ಟ್ವಿಸ್ಟ್ ಗಳು ನಡೀತೆ. ಈ ಬಿಗ್ ಬಾಸ್ ಅಂತೂ ಸ್ಟಾರ್ಟಿಂಗ್ ನೋಡ್ಬೇಕು ಅನ್ಸಲ್ಲ, ಆದ್ರೆ ಹೋಗ್ತಾ 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 ದೇವ್ರೆ ಎಷ್ಟು ಬಿಗ್ ಬಾಸ್ ಗೇಮೇ ಇಂಟ್ರೆಸ್ಟ್ ಗೊತ್ತಾಗಲ್ಲ ಯಾರಿಗೆ ಅಂದ್ರೆ. ಏನು ಅಂತ. ಅಂಡ್ ಇನ್ನೂ ಒಂದ್ ನಡೆಯುತ್ತೆ ಈ ವಾರದಲ್ಲಿ. ನಮ್ಮ ಕಿಚ್ಚ ಸುದೀಪ್ ಸರ್ ತೆಲುಗು ಬಿಗ್ ಬಾಸ್ಗೆ ಸ್ಕ್ರೀನಿಂಗ್ ಮಾಡ್ಬಿಟ್ಟು ಅವ್ರಿಗೆ ವಿಶಸ್ ಕೂಡ ಹೇಳ್ತಾರೆ. ಒಂದು ಮೂವಿ ಪ್ರಮೋಷನ್, ಇದೆಲ್ಲ ಹೆಮ್ಮೆ ವಿಚಾರ ಅಂತ ಹೇಳ್ಕೊತೀನಿ ನಾನು. ಲಾಸ್ಟ್ ಟೈಮ್ ಕೂಡ ಮಾಡಿದ್ರು ಹಿಂದಿ ಬಿಗ್ ಬಾಸ್ ಹಿಂದಿ ಅವ್ರ ಬಿಗ್ ಜೊತೆ ಬಾಸ್ಗೆ, ಮಾಡ್ತಾ ಕನ್ನಡ ಇರ್ತಾರೆ. ಬಿಗ್ ಬಾಸ್ಗೆ ಅಷ್ಟು ಫ್ಯಾನ್ಸ್ ಇದಾರೆ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ. ಆಕ್ಚುಲಿ ಬಿಗ್ ಬಾಸ್ TRP ಅಲ್ಲಿ ಕನ್ನಡನೇ ಜಾಸ್ತಿ ಅನ್ಕೋತೀನಿ. Yes, yes, yes. ಹಿಂದಿಗಿಂತ ನಮ್ಮ ಕನ್ನಡ ಬಿಗ್ ಬಾಸ್ ಜಾಸ್ತಿ ಚೆನ್ನಾಗಿದೆ ಅಂತ ಮಾತುಗಳು ಎಲ್ಲ ಬಂದಿದೆ, ನಾನು ಕೇಳಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನಿಮ್ಗೆ, ರಮೇಶ್ ಅವರೇ, ನಮ್ಮ Thank you. ಎಪಿಸೋಡ್ 6ಗೆ ಬಂದಿದ್ದಕ್ಕೆ. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಎಪಿಸೋಡ್. ನೀವು ನೋಡ್ತಾ ಇದ್ದೀರಾ ಬಿಗ್ ಬಾಸ್ ಕತೆ BB ನ್ಯೂಸ್ ಜೊತೆ. ಮುಂದಿನ ಎಪಿಸೋಡ್ಗಾಗಿ ಕಾಯ್ತಾನೆ ಇರಿ ಅಂತ ಹೇಳ್ತಾ, ರಮೇಶ್ ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ಎಪಿಸೋಡ್ 6. ನೀವು ನೋಡ್ತಾ ಇದ್ದೀರಾ ಬಿಗ್ ಬಾಸ್ ಕತೆ BB ನ್ಯೂಸ್ ಜೊತೆ. ಮುಂದಿನ ಎಪಿಸೋಡ್ ನಾಳೆ ಸಂಜೆ ಮತ್ತೆ ನಿಮ್ಗೆಲ್ಲ ಸಿಗ್ತೀನಿ ಅಂತ ಹೇಳ್ತಾ, ಕಾಯ್ತಾನೆ ಇರಿ.